ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಆವರಿಸಿಕೊಂಡಿದ್ದು ಗಿಡ ಮರಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಯಾರೋ ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನ ಎಸಗಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಭಸ್ಮವಾಗಿದೆ ಎಕರೆಗಟ್ಟಲೆ ಪ್ರದೇಶ. ಬೇಸಿಗೆ ಆರಂಭದಿಂದ ಒಣಗಿದಂತಹ ಕಾಡು ಈಗ ಧಗಧಗನೆ ಹೊತ್ತಿ ಹುರಿದಿದೆ. ಚಾಮುಂಡಿ ಬೆಟ್ಟಕ್ಕೆ ಕಿಡಿಗೇಡಿಗಳು ಬಂದು ಬೆಂಕಿ ಇಟ್ಟಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಬೆಂಕಿ ನಂದಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸವನ್ನ ಪಟ್ಟಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಏಕಾಏಕಿ ಈ ರೀತಿಯಾಗಿ ಬೆಂಕಿ ಹೊತ್ಕೊಳ್ತು. ಆರಂಭದಲ್ಲಿ ಬೇಸಿಗೆ ಕಾರಣ ಒಣಗಿರುವಂತಹ ಗಿಡ ಮರಗಳು ಹೊತ್ತಿ ಉರಿದಿರಬಹುದು ಅಂತ ಅಂದಾಜಿಸಲಾಗಿತ್ತು. ಆದರೆ ಈಗ ಗೊತ್ತಾಗ್ತಾ ಇರೋ ಪ್ರಕಾರವಾಗಿ ಉದ್ದೇಶಪೂರ್ವಕವಾಗಿ ಯಾರೋ ಹಾಕಿದ್ದಾರೆ ಬೆಂಕಿ ಅಂತ. ಸದ್ಯ ಎಕರೆಗಟ್ಟಲೆ ಪ್ರದೇಶ ಯಾವ ರೀತಿ ಬೆಂಕಿಗೆ ಆಹುತಿ ಆಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ರಿ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸ್ತಾ ಇದ್ದಾರೆ. ನಾಲ್ಕು ಭಾಗಗಳಿಗೆ ಬಂದಿದ್ದಾವೆ. ನಾಲ್ಕು ಭಾಗಗಳಿಂದಲೂ ಕೂಡ ಎಲ್ಲೂ ಕೂಡ ಒಂದು ಹಬ್ಬಿರುವಂಥ ಕಾಡ್ಗಿಚ್ಚು ಮತ್ತೊಂದು ಭಾಗಕ್ಕೆ ಹರಡದಂಥ ರೀತಿಯಲ್ಲಿ ನೀರನ್ನು ಹಾಕಿ ಅದನ್ನು ನಂದಿಸುವಂತಹ ಕೆಲಸವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯ ಈ ಒಂದು ಪರಿಶ್ರಮದ ಕೆಲಸದ ಹಿನ್ನೆಲೆಯಲ್ಲೇ ಈಗ ಸ್ವಲ್ಪ ಮಟ್ಟಿಗೆ ಬೆಂಕಿ ಹರಡುವಂಥದ್ದು ಕಡಿಮೆ ಆಗ್ತಾಯಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಒಂದು ಎತ್ತರದ ಪ್ರದೇಶಗಳಿಗೂ ಕೂಡ ತೆರಳಿ ಆ ಕಡೆ ಭಾಗದಿಂದ ಮತ್ತೊಂದು ಭಾಗಕ್ಕೆ ಏನು ಬೆಂಕಿ ಹರಡದೇ ರೀತಿಯಲ್ಲಿ ತಗ್ಗಿಸುವಂಥ ಕೆಲಸ. ಮತ್ತೊಂದು ಭಾಗದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಿ, ಚಾಮುಂಡಿ ಬೆಟ್ಟದ ಮತ್ತೊಂದು ಭಾಗದಲ್ಲೂ ಕೂಡ ಹೊಗೆ ಕಾಣಿಸ್ಕೊಳ್ತಾ ಇರುವಂಥದ್ದು. ಅಂದರೆ ಎಲ್ಲೆಲ್ಲಿ ಹುಲ್ಲುಗಾವಲು, ಒಣ ಹುಲ್ಲುಗಾವಲಿದೆಯೋ ಅಲ್ಲೆಲ್ಲದೂ ಕೂಡ ಈ ರೀತಿಯಾಗಿ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ಯಾರೋ ಕಿಡಿಗೇಡಿಗಳು ಹಚ್ಚಿರುವಂತಹ ಬೆಂಕಿಯ ಪರಿಣಾಮವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬೆಂಕಿಯ ಕೆನ್ನಾಲಿಗೆ ಶಿಫ್ಟ್ ಆಗ್ತಾ ಇರುವಂಥದ್ದು. ತಾವೀಗ ಮತ್ತೊಂದು ಭಾಗದ ಅಂದರೆ ಚಾಮುಂಡಿ ಬೆಟ್ಟದ ಉತ್ತಳ್ಳಿ ಭಾಗದ ಮತ್ತೊಂದು ಭಾಗಕ್ಕೂ ಕೂಡ ತಾವೀಗ ಗಮನಿಸ್ತಾ ಇದ್ರಿ ಎಷ್ಟರ ಮಟ್ಟಿಗೆ ಇಡೀ ಒಂದು ಬೆಂಕಿ ಕಾಣಿಸ್ಕೊಂಡಿದೆ ಈ ಕಡೆ ಭಾಗದಲ್ಲಿ ಅನ್ನುವಂಥದ್ದು. ಈಗ ಮತ್ತೊಂದು ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದ ಹೊಗೆ ಕೂಡ ಬರ್ತಾ ಇದೆ. ಹೀಗಾಗಿ ಎಲ್ಲ ಕಡೆಯಿಂದಲೂ ಕೂಡ ಅಗ್ನಿಯನ್ನು ನಂದಿಸುವಂಥ ಕೆಲಸವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಬೆಂಕಿ ಮತ್ತೊಂದು ಭಾಗಕ್ಕೆ ಶಿಫ್ಟ್ ಆಗದ ರೀತಿಯಲ್ಲಿ ತಡೆಯುವಂಥ ಕೆಲಸವನ್ನು ಕೂಡ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸದಿಂದ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಒಂದು ಭಾಗದಲ್ಲಿ ಕಾಣಿಸ್ಕೊಂಡಂತಹ ಬೆಂಕಿ ಇಡೀ ಆ ಪ್ರದೇಶವನ್ನೇ ಬೆಂಕಿಗೆ ಆಹುತಿ ಮಾಡುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಒಂದು ಕಡೆಯಲ್ಲಿ ಬೆಂಕಿ ನಂದಿಸುವಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ರೆ, ಮಗದೊಂದು ಕಡೆಯಲ್ಲಿ ಅದು ಹಬ್ಬದೇ ಇರೋ ಹಾಗೆ ಉಳಿದ ಕಡೆಗಳಲ್ಲೂ ಕೂಡ ಬೆಂಕಿಯ ನೀರನ್ನು ಸ್ಪ್ರೇ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ರಿ.